ಸಿಂಗ್ ಮಿಷನಿಂದ ಮಾತಾಡ್ತಿದ್ದೀನಿ. ನಾವು ಇವಾಗಿರೋದು ಬೊಮ್ಮನಹಳ್ಳಿ ಶ್ರೀದೇವಿ ಮೇಡಮ್ ಮನೆಯಲ್ಲಿ. ಸುಮಾರು ಜನ ನಮ್ಮ ಹತ್ರ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ಬಂದಾಗ ಕೇಳ್ತಾರೆ, ಮನೇಲೇ ಇಟ್ಕೋಬೋದಾ, ಅಂಗಡಿನೇ ಮಾಡಬೇಕಾ ಅಂತೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಮೇಡಮ್ ಶ್ರೀದೇವಿ ಅವರು. ಏಕೆಂದರೆ ಅವರು ಮನೆಯೇ ಬೊಟ್ಟಿಗೆ ಥರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇವರಿಗೆ ನಮ್ಮ HSW 5G ಮಿಷನ್ ತೊಗೊಂಡಿದ್ದಾರೆ. ಏನಕ್ಕೆ ತೊಗೊಂಡ್ರು ಅಂದರೆ ಇವರು ಮೂಲತಃ ಟೈಲರೇ. ಅವ್ರು ಯಾವಾಗಲೇ ಹೊರಗಡೆ ಕೊಟ್ಟು ಮಾಡಿಸ್ತಾ ಇದ್ರು. ಯಾವಾಗಲೇ ಏನೇ ಹೊರಗಡೆ ಕೊಟ್ಟರು ಇವ್ರು ಹೇಳಿರೋ ಡಿಸೈನ್ಗಳು ಅವ್ರು ಮಾಡಿಕೊಡ್ತಿರಲಿಲ್ಲ. ಪ್ರತಿ ಸಲ ಬೇಜಾರಾಗೋದು. ಇವರು ತುಂಬ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾರೆ ಅದರಲ್ಲಿ. ಸೊ ಇವ್ರದ್ದಾದ ಕ್ರಿಯೇಟಿವ್ ಆಗಲ್ಲಿ ಹೇಳಿದಾಗ ಅಲ್ಲಿ ವರ್ಕು ಔಟ್ಪುಟ್ ಬಂದಿಲ್ಲ ಅಂದಾಗ ಬೇಜಾರಾಗೋದು. ಜೊತೆಗೆ ಕಸ್ಟಮರ್ನು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅವ್ರು ಹೇಳಿರೋ ಡಿಸೈನ್ ಬೇರೆ, ಇವ್ರು ಮಾಡಿಕೊಟ್ಟಿರೋ ಡಿಸೈನ್ ಬೇರೆ ಆಗ್ತಿತ್ತು. ಸೊ ತುಂಬ ಯೋಚನೆ ಮಾಡಿ ಅವರು ಸರ್ಚ್ ಮಾಡಿ ನಮ್ಮ ಎಂಬ್ರಾಯ್ಡ್ರಿ 5G ಮಿಷನ್ ತೊಗೊಂಡಿದ್ದಾರೆ, HSW 5G. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇನ್ ನೋಡಬೇಕಂದ್ರೆ ಮನೆಯೇ ಬೊಟ್ಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಮಸ್ತೆ ಸರ್, ನನ್ನ ಹೆಸರು ಶ್ರೀದೇವಿ ಅಂತ. ಬೊಮ್ಮನಹಳ್ಳಿ ಹತ್ರ ವಿಶ್ವಪ್ರಿಯ ಲಿಯೋಟಿಂದ ಮಾತಾಡ್ತಾ ಇರೋದು. ನಾನು 8 ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ನಂದಿದು ಓನ್ ಬಿಲ್ಡಿಂಗು. ಇಲ್ಲೇ ಕೆಳಗಡೆ ವಾಸವಾಗಿದ್ದೀವಿ. ಮೇಲ್ಗಡೆ ಸ್ಟಿಚಿಂಗು, ಎಂಬ್ರಾಯ್ಡ್ರಿ ವರ್ಕ್, ಬೊಟಿಕ್ ಥರ ಮಾಡ್ಕೊಂಡಿದ್ದೀನಿ. ಬೊಟಿಕ್ ಹೆಸರು ಸಿರಿ ಫ್ಯಾಷನ್ ಅಂತ. ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಸರ್. ನಾನು 8 ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ರೂಮಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಬನ್ನಿ. ಇಲ್ಲೆಲ್ಲ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಸೊ ಐರನ್ ಮಾಡಿ ಆಮೇಲೆ ಜಿಗ್ಝ್ಯಾಗು ಇಲ್ಲೆಲ್ಲ ಸ್ಟಿಚಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಬೇಸಿಕ್ಕಾಗಿ ನಾನು ಸ್ಟಿಚಿಂಗ್ ಎಲ್ಲ ಸ್ಟಾರ್ಟಿಂಗ್ ಮುಂಚೆ ಎಲ್ಲ ಮಾಡ್ತಾಯಿದ್ದಿದ್ದು. ಎಂಬ್ರಾಯ್ಡ್ರಿ ಎಲ್ಲ ಬೇರೆ ಕಡೆ ಕೊಡ್ತಾ ಇದ್ದಿದ್ದು. ಆನ್ ಟೈಮಿಗೆ ಕೊಡ್ತಾ ಇರಲಿಲ್ಲ. ಸೊ ಏನೋ ಒಂದು ನಾವು ಹೇಳಿ ಡಿಸೈನ್ ಹಾಕಲ್ಲ, ಅದು ಹಂಗೆ ಬರಲ್ಲ ಮೇಡಮ್, ಹಿಂಗೆ ಬರಲ್ಲ ಅಂತ ನಮಗೆ ಆರ್ಗ್ಯೂ ಮಾಡೋದು. ಸರಿ ಬೇಡ, ಯಾಕೋ ಇಷ್ಟ ಆಗ್ತಾಯಿಲ್ಲ, ನೋಡೋಣ ನಾವೇ ಓನಾಗಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನಿಸ್ತು. ಸರಿ ಸರ್ಚ್ ಮಾಡ್ತಾ ಹೋದ್ವಿ. ಎಲ್ಲ ಕಡೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ವಿ, ಫೇಸ್ಬುಕ್ಕಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಸೊ ಎಲ್ಲ ಕಡೆನೂ ಹೋದ್ವಿ. ಬೊಮ್ಮನಹಳ್ಳಿ, ರಾಜಾಜಿನಗರ ಎಲ್ಲ ಕಡೆನೂ ಹೋದ್ವಿ. ಬಟ್ ಒಂದು ಇಷ್ಟ ಆಯಿತು, ಮಧು ಶಿವಿಂಗ್ ಮಷಿನ್ ಅಂತ. ಮಧು ಶಿವಿಂಗ್ ಮಷಿನ್ಗೆ ಹೋದ್ವಿ. ಅಲ್ಲೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಒಳಗಡೆ ಕರೆದು ಹೆಂಗೆ ಏನು ಮಷಿನ್ ಬಗ್ಗೆ ಎಲ್ಲ ಹೇಳಿಕೊಟ್ರು ಡೀಟೇಲಾಗಿ. ಚೆನ್ನಾಗಿ ಅನ್ನಿಸ್ತು. ಸೊ ನಾವು ಬುಕ್ ಮಾಡಿ ಬಂದ್ವಿ. ಬುಕ್ ಅಂತಂದರೆ HSW 5G ಬುಕ್ ಮಾಡಿದ್ವಿ ಎಂಬ್ರಾಯ್ಡ್ರಿ ಮಷಿನ್ನ. 1 ವೀಕಿಗೆ ಬಂತು, ಆರ್ಡ್ರ್ ಬಂದಾದಮೇಲೆ ಅಲ್ಲಿಂದ ತೊಗೊಂಡು ಬಂದು ನಮ್ದು ಆ್ಯಕ್ಚುಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ. ಫಸ್ಟ್ ಫ್ಲೋರಿಗೆ ನೀಟಾಗಿ ತೊಗೊಂಬಂದು ಮಷಿನ್ನೆಲ್ಲ ಇಳಿಸ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸಿದ್ರು. ನೆಕ್ಸ್ಟ್ ಡೇನೇ ಅವರು ಡೆಮೋಗೆ ಬಂದರು. ಸೊ ಟೆಕ್ನಿಷಿಯನ್ಸ್ ಬಂದುಬಿಟ್ಟು ಎಲ್ಲ ನೀಟಾಗಿ ಹೇಳಿಕೊಟ್ರು. ಫ್ರೇಮ್ ಹೆಂಗೆ ಹಾಕೋದು, ಥ್ರೆಡ್ಸ್ ಎಲ್ಲ ಹೆಂಗೆ ಹಾಕೋದು, ಥ್ರೆಡ್ನೆಲ್ಲ ಯಾವ ಥರ ನೀಟಾಗಿ ಇಟ್ಕೊಳ್ಬೇಕು, ಟ್ಯಾಬಲ್ಲೆಲ್ಲ ಅದೇ ಯಾವ ಥರ ಆನ್ ಮಾಡಬೇಕು, ಆಫ್ ಮಾಡಬೇಕು, ಫಸ್ಟು ನೀಟಾಗೆಲ್ಲ ಹೇಳಿಕೊಟ್ರು. ಚೆನ್ನಾಗಿತ್ತು, ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿತ್ತು. ಸೊ ಅವ್ರು ಹೇಳಿದ್ಮೇಲೆ ಓಕೆ, ನಮಗೂ ಅಷ್ಟು ಹೋಗಿರಲಿಲ್ಲ ಸಡನ್ನಾಗಿ ಈ ಥರ ಅಂತಂದರೆ. ಓಕೆ, ಸ್ವಲ್ಪ ನೋಡಿಕೊಂಡೆ ಅಷ್ಟೇ, ನನಗೆ ಆಗಲಿಲ್ಲ. ಸೊ ಒಂದು 15 ಡೇಸ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಡೆಮೋ ಬಂದರು. ಸೆಕೆಂಡ್ ಟೈಮು ಗೊತ್ತಾಗಿಲ್ಲ. ಸೊ ಆವಾಗ ಟೆಕ್ನಿಷಿಯನ್ಸ್ದವ್ರಿಗೆ ಕಾಲ್ ಮಾಡಿದರೆ ಓಕೆ ನೀಟಾಗಿ ಹೇಳಿಕೊಟ್ರು. ವಿಡಿಯೋ ಕಾಲ್ ಮಾಡಿ ಯಾವ ಥರ ಮಾಡೋದು, ಯಾವ ಥರ ಇಲ್ಲ ಅಂತೆಲ್ಲ ಹೇಳಿಕೊಟ್ರು. ಓಕೆ ಆಯಿತು. ಸೊ ನನಗೆ ಸ್ವಲ್ಪ ಗ್ಯಾಪ್ ಆಯಿತು. ಮತ್ತೆ ಒಂದು 10 ಡೇಸ್ ಬಿಟ್ಬಿಟ್ಟು ಗ್ಯಾಪ್ ಆಗಿಬಿಡ್ತು. ಅವಾಗೂ ನನಗೆ ಕನ್ಫ್ಯೂಷನ್ಸ್ ತುಂಬ ಇತ್ತು. ಸೊ ನನಗೆ 2 ಡೆಮೋ ಆದರೂ ನನಗೆ ಅರ್ಥ ಆಗಿಲ್ಲ ಆ್ಯಕ್ಚುಲಿ, ನಿಜವಾಗ್ಲೂ ಹೇಳಬೇಕು ಅಂದ್ರೆ. ಸೊ 3rd ಟೈಮು ನಾನು ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಾಗ ಸೊ ಕಳಿಸ್ಕೊಟ್ಟಾದ್ಮೇಲೆ ಓಕೆ ನನಗೆ ಇಷ್ಟ ಆಯಿತು ಅವ್ರು ಡೆಮೋ ಹೇಳಿದ್ನ. ಇವನ್ ನನಗೆ ನಿಜವಾಗ್ಲೂ ಟೋಟಲಿ 2 ಡೆಮೋ ಆದರೂ ನಂಗೆ ಅರ್ಥ ಆಗಿರಲಿಲ್ಲ. ಸೊ ನನ್ನ ಮಗನಿಗೆ ಅರ್ಥ ಆಗಿತ್ತು, ನನಗೆ ಅರ್ಥ ಆಗಿಲ್ಲ. ಸೊ ನನಗೆ ನೀವು ಹೇಳಿದ್ದು ಯಾರೂ ಅರ್ಥನೇ ಆಗ್ತಾಯಿಲ್ಲ, ನನಗೆ ಇನ್ನೊಂದು ಸತಿ ಡೆಮೋ ಬೇಕು ಅಂತ ಮ್ಯಾಮ್ ಹತ್ರ ಕೇಳಿದೆ. ಮ್ಯಾಮ್ ಕಳಿಸ್ಕೊಟ್ರು. ಹೇಳಿಕೊಟ್ಟು 3rd ಡೆಮೋ ಮಾತ್ರ ಚೆನ್ನಾಗಿತ್ತು, ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಓಕೆ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಮಷಿನ್ ಎಂಬ್ರಾಯ್ಡ್ರಿ ಹಾಕಲಿಕ್ಕೆ. ಸೊ ಅಲ್ಲಿಂದ ಓಕೆ ಚೆನ್ನಾಗಿ ಬಂತು ಎಲ್ಲನೂ ನೀಟಾಗಿ. ನಾನು ಮಾಡಿರೋದು ವರ್ಕ್ ತೋರಿಸ್ತೀನಿ. ಇದು ಕಸ್ಟಮರ್ದು. ಸೊ ನೋಡಿ, ಇಲ್ಲಿ ಫ್ಲವರ್ ಡಿಸೈನ್ಸಿಂದ ಹಾಕಿದ್ದೀನಿ. ಇಲ್ಲಿ 3 ಕಲರ್ಸ್ ಏನೋ ಮಾಡಿ ಹಾಕಿದ್ದೀನಿ. ಸೊ ಪಿಂಕು, ಕಾಂಟ್ರಾಸ್ಟೆಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ. ನೀಟಾಗಿ ಬಂದಿದೆ ಡಿಸೈನ್ಸು. ಫಿನಿಶಿಂಗ್ ಮಾತ್ರ ನೀಟಾಗಿದೆ. ಇದು ಒಂದು ಡಿಸೈನು, ಇದು ಕಸ್ಟಮರ್ದೆ. ಸೊ ಸಿಂಪಲ್ ಡಿಸೈನ್, ಅವ್ರಿಗೆ ಸಿಂಪಲ್ ಬೇಕು ಅಂತ ಹೇಳಿದರು. ಸೊ ಸಿಂಪಲ್ಲಾಗಿ ಹಾಕಿದ್ದೀನಿ. ಸೊ ಕಮ್ಮಿ ಪ್ರೈಸಲ್ಲಿ ಬೇಕು ಅಂತ ಹೇಳಿ ಕಾಂಟ್ರಾಸ್ಟ್ ಸ್ಯಾರಿ ಬಂದು ಗ್ರೀನ್ ಇತ್ತು. ಸೊ ಸಿಂಪಲ್ಲಾಗಿ ಹಾಕಿದ್ದೀನಿ.
ಇದು ಬ್ಯಾಕು, ಸೊ ಇದು ಫ್ರಂಟು, ಸೊ ಮತ್ತು ಇದು ಸ್ಲೀವಿಗೆ ತುಂಬ ಫುಲ್ ಬೇಕು ಅಂತ ಹೇಳಿದ್ದು ಅವರು. ಸೊ ಫುಲ್ ಡಿಸೈನ್ಸ್ ಹಾಕಿದ್ದೀನಿ ಇಲ್ಲಿ, ನೀಟಾಗಿ ಬಂದಿದೆ, ಅವ್ರಿಗೂ ಖುಷಿ ಆಯಿತು. ಓಕೆ, ನಾನು ಸ್ಟಿಚ್ಚಿಂಗ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು 8 ವರ್ಷ ಆಯಿತು. 8 ವರ್ಷದಿಂದ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ಮಾಡ್ತಾಯಿದ್ದೀನಿ, ಶಾಪ್ ಏನು ಓಪನ್ ಮಾಡಿಲ್ಲ. ಇವಾಗ ರೀಸೆಂಟಾಗಿ ಓಪನ್ ಮಾಡಿ ಏನೋ ಒಂದು ಮಾಡಬೇಕು, ಹೆಣ್ಮಕ್ಳು ಅಂದಮೇಲೆ ಕೂತ್ಕೋಬಾರ್ದು. ಸೊ ಮನೇಲಿ ಗಂಡು ಮಕ್ಕಳಿಗೂ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷದಿಂದ ಮನೇಲೇ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಶಾಪು. ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಕಸ್ಟಮರ್ದು ಎಂಬ್ರಾಯ್ಡ್ರಿ ಹಾಕಿದ ತಕ್ಷಣ ತುಂಬ ಚೆನ್ನಾಗಿದೆ, ಅವರು ಡಿಸೈನ್ ತುಂಬ ಇಷ್ಟಪಟ್ಟಾದಮೇಲೆ ಸೊ ಫಸ್ಟು ನನಗೆ ಅದು ಅಮೌಂಟು ಕೊಟ್ಟಾಗ ತುಂಬ ಖುಷಿ ಆಯಿತು. ಅದನ್ನು ನಾನು ತೊಗೊಂಡೋಗಿ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟೆ. ಅವ್ರು ತುಂಬ ಖುಷಿಪಟ್ಟರು ಆ್ಯಕ್ಚುಲಿ. ಅಂತೂ ಇಂತೂ ಸ್ಟಾರ್ಟ್ ಮಾಡಿದ್ವಿ, ಗುಡ್ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟಿವ್ ಮಾಡಿದರು ನಮ್ಮ ಹಸ್ಬೆಂಡು ಸಹ. ತುಂಬ ಇಷ್ಟ ಆಯಿತು. ಫಸ್ಟು ಅದು ಕಸ್ಟಮರ್ದು ಅಮೌಂಟ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಅದು ಡೈಲಿ 1 ಅಥವಾ 2 ಅಂತ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. 1 ಹಾಕಿದೆ. ಸೊ ಸೆಕೆಂಡ್ ಕಸ್ಟಮರ್ ಬಂದರು. ಸೊ ಅವರು ನಮ್ಮದು ಒಂದು ಹಾಕ್ಕೊಡಿ ಅಂತ ಕೇಳಿದರು. ಸೊ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ 1 ಅಥವಾ 2 ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನಾನು ಮಷಿನ್ ತೊಗೊಂಡಿದ್ದಕ್ಕೂ ಸೊ ನನಗಿವಾಗ ನಾನು ಮಾಡ್ತಾ ಇರೋದಕ್ಕೂ ನನಗೆ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹಸ್ಬೆಂಡ್ ಅದೇ ಅಷ್ಟು ಬಂಡವಾಳ ಹಾಕಿ ನನಗೆ ಅವರು ಕೊಡಿಸಿದ್ದಾರೆ. ಸೊ ಅವ್ರಿಗೆ ನಾನು ವಾಪಸ್ ರಿಟರ್ನ್ ಮಾಡ್ತೀನಿ. ಇದರಲ್ಲಿ ದುಡಿದ್ಬಿಟ್ಟು ಇದರಲ್ಲಿ ಬಂದಿರೋ ಹಣನ ನಾನು ಅವ್ರಿಗೆ ಅಮೌಂಟ್ನ ವಾಪಸ್ ಕೊಡ್ತೀನಿ. ಸೊ ಮಹಿಳೆಯರಿಗೆ ಇದೊಂದು ತುಂಬ ದೊಡ್ಡ ಅವಕಾಶ. ಇದೊಂದು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಇದನ್ನು ಸೈಡಿಗೆ ಇದೆಲ್ಲ ಡಿಸೈನ್ಸ್ ಸೆಟ್ ಮಾಡಿ ಕೊಟ್ಬಿಟ್ರೆ ತನ್ನಷ್ಟಕ್ಕೆ ತಾನು ಹಾಕ್ತಾ ಇರುತ್ತೆ. ಸೊ ನಮ್ಮದು ಬೇರೆ ಕೆಲಸನ ಎಲ್ಲ ಮಾಡ್ತಾ ಇರ್ಬೋದು. ಸೊ ಅದು ಒಂದು ನಂಗೆ ತುಂಬ ಹೆಲ್ಪ್ ಆಯಿತು ಇದರಿಂದ. ಇಲ್ಲಾಂದರೆ ನಾವೇ ಮಾಡಬೇಕು, ಇಲ್ಲಿ ಬಂದು ಇದ್ರ ಜೊತೆಗೆ ನಿಂತ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಿಲ್ಲ, ಈಸಿಯಾಗಿದೆ. ಈ ಥರ ಎಲ್ಲ ಹಾಕಿ ಸೆಟ್ ಮಾಡಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ಅದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಅದೇನು ಸ್ಟಾಪ್ ಆಗೋಲ್ಲ. ಇನ್ ಕೇಸ್ ಸೆಂಟ್ರಲ್ಲಿ ಏನಾದರೂ ಥ್ರೆಡ್ಡು ಕಟ್ ಆದ್ರೆ ಅಷ್ಟೇ 1 ಸರಿ ಇಲ್ಲ 2 ಸರಿ ಅಷ್ಟೇ. ಅದು ಬಿಟ್ಟು ನಮ್ಮದು ಸೈಡಿಗೆಲ್ಲ ಸ್ಟಿಚಿಂಗ್ಸ್ ಬೇರೆ ಇರುತ್ತಲ್ಲ, ಅದನ್ನು ಮಾಡ್ತಾ ಕೂತಿರ್ತೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ನನಗಿದು ತುಂಬ ಹೆಲ್ಪ್ ಆಗ್ತಾಯಿದೆ. ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತಲ್ಲ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ತುಂಬ ಹೆಲ್ಪ್ ಮಾಡ್ತಾಯಿದೆ ನನಗೆ. ಫೈನಾನ್ಷಿಯಲ್ಲೂ ತುಂಬ ಹೆಲ್ಪ್ ಆಗ್ತಾಯಿದೆ. ಮನೆಗೆ ತುಂಬ ಸಪೋರ್ಟಿವ್ ಆಗಿದೆ ಅಂತ ಹೇಳ್ಬೋದು. ನನಗೆ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ. ನನ್ನ ಖುಷಿಗೆ ಈ ಮಷಿನ್ ಕಾರಣ. HSW 5G ಮತ್ತು ಮಧು ಶಿವಿಂಗ್ ಮಷಿನ್ ಅವರು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಸೊ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಹೆಣ್ಮಗಳು ಮನೆಯಲ್ಲೇ ಇದ್ಕೊಂಡ್ಬಿಟ್ಟು ಏನೆಲ್ಲ ಮಾಡಬಹುದು, ಮನೇಲೇ ಖಾಲಿ ಕೂತ್ಕೊಳ್ಳೋಗಿಲ್ಲ. ಖಾಲಿ ಕೂತ್ಕೊಂಡ್ರು ಜನ ಒಂಥರ ಮನೇಲೇ ಇರ್ತಾಳೆ ಹಾಗೆ ಹೀಗೆ ಎಲ್ಲ ಮಾತಾಡ್ತಾರೆ. ಸೊ ಇವಾಗ ನಾನು ಇದನ್ನು ತೊಗೊಂಡು ನಂಗೆ ತುಂಬ ಜನ ಮಾತಾಡಿದ್ದಾರೆ, ಏನು ಬಿಡು ಮನೇಲೇ ಇರ್ತಾಳೆ, ಅವಳು ಏನು ಮಾಡ್ತಾಳೆ ಅಂದ್ರೆ. ಆಮೇಲೆ ಮಷಿನ್ ತೊಗೊಂಡಾದ್ಮೇಲೆ ಅಷ್ಟು ದೊಡ್ಡ ಮಷಿನ್ ತೊಗೊಂಡಿದ್ದಾಳೆ, ಇವಳ ಕಡೆಯಿಂದ ಆಗುತ್ತಾ ಅಂತ ಎಲ್ಲ ಕೇಳ್ತಾರೆ. ಬಟ್ ನನಗೆ ಆಗುತ್ತೆ ಅಂತ ನಾನು ಚಾಲೆಂಜಿಂಗ್ ಮಾಡಿದ್ದೀನಿ. ಆಗುತ್ತೆ, ನಾನು ಮಾಡಿ ತೋರಿಸ್ತೀನಿ. ಇದಕ್ಕೆಲ್ಲ ಕಾರಣ HSW 5G ಮತ್ತು ಮಧು ಶಿವಿಂಗ್ ಮಷಿನ್ ಅವರು. HSW 5G ಮಧು ಶಿವಿಂಗ್ ಮಷಿನ್ ಅವ್ರ ಕಡೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಷಿನ್ ಕೊಟ್ಟು ಓಕೆ ನಾವು ತೊಗೊಂಡಿದ್ದೀವಿ ನಿಜ, ಬಟ್ ನಮ್ಗೆ ಅವ್ರು ಸಪೋರ್ಟಿವ್ ಆಗಿ ಮಾತಾಡಿ ಇದುವರೆಗೂ ನಾನು ಆಲ್ಮೋಸ್ಟ್ ಒಂದು 8 ತಿಂಗಳಾಯಿತು. 8 ತಿಂಗಳಾದರೂ ನನಗೆ ಇನ್ನೂವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸಪೋರ್ಟ್ ಮಾಡಿ ಅದೇ ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಹೆಣ್ಮಕ್ಳು ಓಕೆ ನೀವು ಸ್ಟ್ರಾಂಗ್ ಆಗಿರಿ ಅಂತ ಎಲ್ಲ ಹೇಳ್ತಾರೆ ಮ್ಯಾಮ್. ಓಕೆ, ನಂಗೆ ಅದು ಓಕೆ ಅಷ್ಟಾದ್ರೂ ಸಹ ನಮಗೆ ಮತ್ತೆ ಸ್ಯಾರಿ ಕಳಿಸ್ಬಿಟ್ಟು ನಮ್ಗೆ ಇನ್ನೂ ಸಪೋರ್ಟಿವ್ ಆಗಿ ಹೇಳಿದ್ದಾರೆ, ಸ್ಯಾರಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಧನ್ಯವಾದ.